ಒಂಥರ ರಿವಿಷನ್ ಆಗ್ಬೇಕು ನಿಮ್ಗೆ, ಪ್ಲಸ್ ಮಿಕ್ಕಿರೋ ಸಮ್ಸ್ ಇಲ್ಲಿ ಸಾಲ್ವ್ ಆಗುತ್ತೆ. ಅರ್ಥ ಆಯ್ತಾ? ಯಾವ್ದು ಬಿಡೋದು ಬೇಡ. ನಾವು 1 2 3 ಸಮ್ಸ್ ಅವತ್ತೇ ಮಾಡಿದ್ವಿ, ಇವಾಗ ಇನ್ನ 4 5 6 ಮಾಡ್ಬೇಕು. ಮೋಡ್ ಫೈಂಡ್ ಮಾಡೋದು. ಯಾರಾದ್ರೂ ಅಕಸ್ಮಾತ್ ಚಕ್ಕರ್ ಹೊಡೆದಿದ್ರೆ ಮೋಡ್ ಕಂಡು ಹಿಡಿಬೇಕಾದ್ರೆ ಮೋಡ್ ನ ಫೈಂಡ್ ಮಾಡುವಾಗ ಯಾರಾದ್ರೂ ಆಬ್ಸೆಂಟ್ ಆಗಿದ್ರೆ ಇವಾಗ ನೀಟಾಗಿ ನೋಡ್ಕೊಳ್ಳಿ, ಗ್ಯಾರಂಟಿ. ಯಾಕಂದ್ರೆ ನಾನು ಹೇಳಿದ್ದೀನಿ ಇನ್ನೊಂದ್ಸರಿ, ಮೀನು ಮೋಡು ಮೀಡಿಯನ್ ಅಲ್ಲಿ ಯಾವ್ದಾದ್ರು 2 ಕೊಟ್ಟೆ ಕೊಡ್ತಾರೆ. ಆಮೇಲೆ 6 ಇರುತ್ತೆ, ಓವರ್ ಯಾವ್ದಾದ್ರು ಒಂದಕ್ಕೆ ಮೀಡಿಯನ್ ಮೋಡ್ ನೀವು ಯಾವ್ದಾದ್ರು 2 ಮಾಡ್ಬೋದು. ಇಲ್ಲಿ ನೋಡ್ಕೊಳ್ಳಿ ಒಂದು ನಿಮಿಷ. ಸೊ ಮೋಡ್ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಕಾಲಮ್ ಬರಲ್ಲ. ಒಂದ್ಸರಿ ಗಮನ ಇಟ್ಟು ನೋಡ್ಕೊಳ್ಳಿ. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಅಥವಾ ಲೇಟ್ ಆಗಿ ಬಂದಿದ್ರೆ ಅಥವಾ ಇದಕ್ಕೆ ಜಾಯ್ನ್ ಇದು ಏನೋ ಮಾಡುವಾಗ ನೀವು ಏನಾದ್ರು ಆಬ್ಸೆಂಟ್ ಆಗಿದ್ರೆ ಇವಾಗ ನೀಟಾಗಿ ನೋಡ್ಕೊಳ್ಳಿ. ತುಂಬಾ ಈಸಿ ಮೋಡು. ನಾನು ನೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ, ಮೋಡ್ ಮಾಡ್ಬೇಕಾದ್ರೆ ಯು ನೀಡ್ ನಾಟ್ ಟು ಪುಟ್ ಎನಿ ಎಕ್ಸ್ಟ್ರಾ ಕಾಲಮ್. ಮತ್ತೆ ಹೆಂಗಿದು? ಫ್ರೀಕ್ವೆನ್ಸಿನಲ್ಲಿ ದೊಡ್ಡ ನಂಬರ್ ನೋಡ್ಬೇಕು. ವಿಚ್ ಇಸ್ ದ ಬಿಗ್ಗರ್ ಓನ್ಲಿ. ಸಿ, ಯಾವ್ದ್ರಲ್ಲಿ ಎಕ್ಸ್ಟ್ರಾ ಕಾಲಮ್ ಬರಲ್ಲ ಅಂತಂದ್ರೆ ಅದು ಮೋಡಲ್ ಮಾತ್ರ. ಮೋಡಲ್ ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಟ್ರಾ ಕಾಲಮ್ ಹಾಕೋ ಅವಶ್ಯಕತೆನೇ ಇಲ್ಲ. ದೊಡ್ಡ ನಂಬರ್ ಹುಡ್ಕೋದು ಯಾವ್ದ್ರಲ್ಲಿ ಅಂದ್ರೆ ಮೋಡಲ್ಲಿ. ನೋಡಿ, ಇನ್ ಫ್ರೀಕ್ವೆನ್ಸಿ ಸರ್ಚ್ ದ ಗ್ರೇಟೆಸ್ಟ್ ನಂಬರ್. ಗ್ರೇಟೆಸ್ಟ್ ನಂಬರ್ ಅದಕ್ಕೆ ನೀವು ಹಿಂಗ್ ಮಾರ್ಕ್ ಮಾಡ್ಬಿಟ್ಟು ಹಿಂಗ್ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ಯು ಸಿ ಕ್ಲಾಸ್ ಫ್ರೀಕ್ವೆನ್ಸಿ, ಸಿ ದ ಗ್ರೇಟರ್ ನಂಬರ್ ಅಂಡ್ ಪುಟ್ ಬಾಕ್ಸ್ ರೆಕ್ಟಾಂಗಲ್. ಎನಿ ಡೌಟ್ ಇನ್ ದಿಸ್? ಇವಾಗ ನೋಡಿ, ಎಲ್ಲ ಬರೀತೀನಿ ನೋಡಿ. ಇದನ್ನೇ ಎಲ್ ಅನ್ಬೇಕು. ಸೊ ಇನ್ ದ ಫಸ್ಟ್ ನಂಬರ್ ಇನ್ ದಟ್ ಬಾಕ್ಸ್ ಇಸ್ ಲೋವರ್ ಲಿಮಿಟ್. ಆಲ್ವೇಸ್ ಎಲ್ ವಿಲ್ ಬಿ. ನೀವು ಬಾಕ್ಸ್ ಹಾಕ್ತಿರಲ್ಲ, ಅದ್ರಲ್ಲಿ ಫಸ್ಟ್ ನಂಬರ್ ಏನಿರುತ್ತಲ್ಲ ಅದೇ ಲೋವರ್ ಲಿಮಿಟ್. ಎಲ್ ಎಷ್ಟಾಯ್ತು? ಲೋಯರ್ ಲಿಮಿಟ್ 30. ಎನಿ ಡೌಟ್? ನೋ ಸರ್. ನೋಡ್ಕೊಳ್ಳಿ ಇವಾಗ ನಿಮಿಷ, ಇಲ್ಲಿ ನೋಡ್ಕೊಳ್ಳಿ. ಇದಾಯ್ತಾ? ಈಗ ಬಾಕ್ಸ್ ಹಾಕಿರ್ತಿರಲ್ಲ, ಇದು F1. ಇದೇನಾಗುತ್ತೆ? F1. ಅದ್ ಹಿಂದಿಂದು F0, ಅದ್ರ ಮುಂದಿಂದು F2. ನೀವೇನ್ ಬಾಕ್ಸ್ ಹಾಕಿರ್ತಿರಲ್ವಾ, ಅದರಲ್ಲಿರೋ ಫ್ರೀಕ್ವೆನ್ಸಿ ಗ್ರೇಟರ್ ಫ್ರೀಕ್ವೆನ್ಸಿ ನೋಡಿ ತಾನೇ ಹಾಕಿರೋದು. ದ ಗ್ರೇಟರ್ ಫ್ರೀಕ್ವೆನ್ಸಿ ವಿಲ್ ಬಿಕಮ್ F1. ವಾಟ್ ಇಸ್ ಯುವರ್ F1? 10. ವಾಟ್ ಇಸ್ ಯುವರ್ F0? 9. ಇದು F1 10 ಆದ್ರೆ ಅದ್ರ ಹಿಂದಿಂದ ಇರುತ್ತಲ್ವಾ, that will be your F0. F0 ಎಷ್ಟಾಯ್ತು? 9. F2 ಅಂದ್ರೆ ನೆಕ್ಸ್ಟ್ ನಂಬರ್. This is your F1, this is your F0, this is your F2. ನೀವೇನ್ ಕಾಲಮ್ ಹಾಕಿರ್ತಿರೋದನ್ನ F1 ಅಂತ ಕರೀರಿ, ಅದ್ರ ಹಿಂದೆ ಇರೋದನ್ನ F0, ಮುಂದೆ ಇರೋದು F2. ಇವಾಗ ನೋಡಿ, F0 ಆಯ್ತಾ? F2 ಎಷ್ಟು? ಇನ್ನೊಂದು H ಬೇಕು ನಮ್ಗೆ ಇವಾಗ. 35 minus 30. ಇಲ್ಲಿಂದ ಎಲ್ಲಿವರೆಗೂ ಇದೆ ನೋಡಿ. What is 35 minus 30? 5. ಇದು ನಾನು ತೋರಿಸಿದ್ದೀನಿ. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಹಿಂಗೆ ಕ್ಲಾಸ್ ಇಂಟರ್ವಲ್ ಅಲ್ಲಿ ದೊಡ್ಡ ನಂಬರ್ ಇಂದ ಚಿಕ್ಕ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ H. ಅಯ್ಯೋ ಫಾರ್ಮುಲಾ ಹೇಳಿ, ಯಾರಾದ್ರೂ ಒಬ್ರು ಫಾರ್ಮುಲಾ. ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 minus F0 minus F2 all divided by F2 ಇಲ್ಲ 0 into H. Very good, correct. ಸರ್ 30.6 F1 minus F0 divided by ಇದೇ ಫಾರ್ಮುಲಾ. ಮೋಡ್ ತಲೆಗಿರ್ಬೇಕು ಫಾರ್ಮುಲಾ. L plus F1 minus F0 ಮೇಲೆ ಇಲ್ಲಿ 2F1 minus F0 minus ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು. ನೋಡ್ಕೊಳ್ಳಿ, ತೋರಿಸ್ತೀನಿ. ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ಲ ಇಲ್ಲಿದೆ. ವಾಟ್ ಇಸ್ ಯುವರ್ L? 30. ಪ್ಲಸ್ ವಾಟ್ ಇಸ್ ಯುವರ್ F1? 10. Minus 9. 9 divided by what is your 2F1? 10. 2 into 10. Minus 2 9. minus 3. 5. ನೋಡಿ, ನಾನು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೀನಿ, ಅನ್ಯಾಯವಾಗಿ ಮಾರ್ಕ್ಸ್ ಹೋಗ್ಬಾರ್ದು ಹೇಳ್ತಾ ಇದ್ದೀನಿ. ಇದೆಲ್ಲ ಈಸಿಯೆಸ್ಟ್ ಸ್ಕೋರಬಲ್ ಲೆಸನ್ ಇದು. ಇದರಲ್ಲೇ ನೀವೇನಾದ್ರೂ ಇದಾಯ್ತು ಅಂತಾರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಫೇಲ್ ಆಗೋರ್ಗು ಇದು ಅಮೃತ ಇದ್ದಂಗೆ. ಅರ್ಥ ಆಯ್ತಾ? ಸೊ 30 ಹಂಗೆ ಬರ್ಕೊಳ್ಳಿ. ಪ್ಲಸ್ ಇದನ್ನ ಏನು ಮಾಡ್ಕೋಬೇಡಿ ಲಾಸ್ಟ್ ವರ್ಗು. ಇದೆಲ್ಲ ಕ್ಲಿಯರ್ ಆಗೋವರೆಗೂ ಇದನ್ನ ಹಂಗೆ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ವಾಟ್ ಇಸ್ 10 minus 9? ವಾಟ್ ಇಸ್ 10 into ಎರಡನ್ನ ಆಡ್ ಮಾಡ್ಬಿಡಿ. 12 into 5
ಅದನ್ನ ಮೇಲೆ ಮಲ್ಟಿಪ್ಲೈ ಮಾಡ್ಬಿಟ್ರೆ ಆಯ್ತು 5 by 30 ಪ್ಲಸ್ 1 into 5 5 by 8. ಮೇಲೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು ನ್ಯೂಮರೇಟರ್. ಅಕಸ್ಮಾತ್ ನಿಮ್ ಡೌಟ್ ಬಂದ್ರೆ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಎಷ್ಟಾಯ್ತು 5 by 8. ಇದಕ್ಕೆ ಮಾತ್ರ ಫ್ರಾಕ್ಷನ್ ಫೈಂಡ್ ಮಾಡಿ. ಇದನ್ನ ಹಂಗೆ ಇಟ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ ನೋಡಿ. 8 ತಗೊಂಡು 5 ನ ಡಿವೈಡ್ ಮಾಡಿ 0 ಪಾಯಿಂಟ್ ಏನ್ ಹೇಳಿ 0.5 8 ಒಂದು ಟೇಬಲ್ ಅಲ್ಲಿ 5 ಬರಲ್ಲ. 0 ಪಾಯಿಂಟ್ ಹಾಕಿದ್ರೆ ಇಲ್ಲೊಂದು 50 6 ಎಷ್ಟಾಯ್ತು 48 ಮತ್ತೆ 2 ಬಂತ ಪಾಯಿಂಟ್ ಇಟ್ಟಿದೀವಾ 0 ಇನ್ನೊಂದು 0 ತಗೋ 2 ಎಷ್ಟಾಯ್ತು ಮತ್ತೆ 4 ಬಂತ ಪಾಯಿಂಟ್ ಇಟ್ಟಿದೀವಾ 0 ತಗೊಂಡು 5 ಎಷ್ಟಾಯ್ತು 40 ಎಷ್ಟಾಯ್ತು ಇವಾಗ ನಿಮ್ಗೆ 0.62 0.625 what is your answer? That is your mode. Any doubt in this? Understood? Yes, sir. ಮಾಡಿ.